ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇವತ್ತು ನಮ್ಮ ಅತಿಥಿ ಲಾನ್ ಟೆನ್ನಿಸ್ ಪ್ರತಿಭಾವಂತ ಕ್ರೀಡಾಪಟು ಒಂದು ಕೋಚಿಂಗ್ ಸೆಂಟರ್ ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಮೂಲತಃ ಜಮಖಂಡಿಯವರಾದಂಥ ವಿಶ್ವನಾಥ್ ಸಿದ್ದು ಸೌದಿ ತಮ್ಮ ಶಿಕ್ಷಣವನ್ನು ಜಮಖಂಡಿಯಲ್ಲಿ ಮಾಡಿ ಬೆಂಗಳೂರಿನಲ್ಲಿ ಉನ್ನತ ವ್ಯಾಸಂಗ ಮಾಡಿ ಮೊದಲಿನಿಂದ ಲಾನ್ ಟೆನ್ನಿಸ್ ಕ್ರೀಡಾಪಟು ಅವರು. ಒಟ್ಟಾರೆ ಅವರ ಕುಟುಂಬದಾಗೆಲ್ಲ ಟೆನ್ನಿಸ್ ಪ್ರಿಯರ್. ಒಟ್ಟಾರೆ ಒಂದು ಬೆಳಗಾವಿ ನಗರದಾಗ ನಮಗೆ ಹಿಂಗೆ ಖುಷಿ ಆಗ್ತೈತಲ್ಲ, ಇಲ್ಲೇ ಈ ಹೈವೇ, ನ್ಯಾಷನಲ್ ಹೈವೇ ಸುವರ್ಣ ಸೌಧ ಎದುರುಗಡೆ ಕೊಂಡಸ್ಕೊಪ್ಪ ಅಂತ ಊರು ಐತೆ. ಕೊಂಡಸ್ಕೊಪ್ಪ ಊರಿನಿಂದ 1-1.5 ಕಿಲೋಮೀಟರ್ದಾಗ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಲಾನ್ ಟೆನ್ನಿಸ್ ಕೋರ್ಟ್ಗಳು ಮಾಡಿದ್ದಾರೆ. ಸ್ವತಃ ನಾವು ಇವತ್ತು ಅವ್ರು ಬಂದು ಅವರ ಒಂದು ಭಾರತದಾಗ, ಕರ್ನಾಟಕದಾಗ, ಬೆಳಗಾವಿ ನಗರದಾಗ ಅನೇಕ ಈ ಟೆನ್ನಿಸ್ ಪ್ರತಿಭೆಗಳದಾವ. ಅವ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಾಗ ಹೋಗಿ ಆಡಬೇಕು ಅನ್ನೋ ಒಂದು ಉದ್ದೇಶದಿಂದ ಭಾಳಷ್ಟು ಶ್ರಮಪಟ್ಟ ಒಂದು ಕೋರ್ಟನ್ನು ಬಹುತೇಕ ಅವರೇ ಹೇಳ್ತಾರೆ. ಅದ್ರ ಬಗ್ಗೆ, ಕ್ರೀಡೆ ಬಗ್ಗೆ, ಅವ್ರ ಒಟ್ಟಾರೆ ಅವರ ಒಂದು ಈ ಇದನ್ನು ಮಾಡಬೇಕಾದ್ರೆ, ಟೆನ್ನಿಸ್ ಕೋರ್ಟ್ ಮಾಡಬೇಕಾದ್ರೆ ಏನಾಗೈತಿ, ಎಂತಾಗೈತಿ ಎಲ್ಲ ಹೇಳ್ತಾರೆ. ಕ್ರೀಡಾಪಟುಗಳ ಸಲುವಾಗಿ ಏನು ತ್ರಾಸ, ಅತಿ ಸಣ್ಣ ವಯಸ್ಸಿನಾಗನ ಬೆಳಗಾವಿ ನಗರ ಜನತೆ ಆಯ್ತು, ಇವತ್ತು ಕರ್ನಾಟಕದ ಜನತೆ ಆಯ್ತು. ಅದ್ರ ಸಲುವಾಗಿ ಒಂದು ಹೋಟೆಲು ಮಾಡಿದ್ದಾರೆ, ರಿಸಾರ್ಟು ಮಾಡಿದ್ದಾರೆ. ಒಟ್ಟಾರೆ ಅದ್ರ ಬಗ್ಗೆ ನೀ ಲಾನ್ ಟೆನ್ನಿಸ್ ಇದ್ರ ಬಗ್ಗೆ ಇಲ್ಲಿ ಯಾಕೆ ಮಾಡಿದ್ರಿ, ನಿಮ್ಮ ಮೊದಲಿನಿಂದ ಹಂಬಲಿತ್ತೇನ, ಏನೈತೆ ಅನ್ನೋದನ್ನ ನಮ್ಮ ರಾಜ್ಯದ, ದೇಶದ, ವಿದೇಶದ ವೀಕ್ಷಕರಿಗೆ ಅದನ್ನು ತಿಳಿಸ್ಕೊಡ್ಬೇಕು ವಿಶ್ವನಾಥ್ ಅವ್ರೆ. ಸದ್ಯ ತಿಳಿಸ್ಕೊಡ್ತೀನಿ. ನಾನು ಫಸ್ಟು ಟೆನ್ನಿಸ್ ಸ್ಟಾರ್ಟ್ ಮಾಡಿದ್ದು ನನ್ನ ತಂದೆಯವರಿಂದ. ತಂದೆಯವರು ನಾನು ಚಿಕ್ಕವನಿದ್ದಾಗ 9 ವರ್ಷದ ಇದ್ದಾಗಿಂದನೇ ಟೆನ್ನಿಸ್ ಕಲಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೆ. ನನಗೆ ಫಸ್ಟು ನಮ್ಮ ಜಮಖಂಡಿಲಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರಾಜ್ಯ ಕಾಲದಿಂದ ಟೆನ್ನಿಸ್ ಕೋರ್ಟ್ ಇದೆ ನಮ್ಮಲ್ಲಿ. ಸೊ ಅಲ್ಲಿ ಆದರೆ ನಮ್ಮ ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಆಗಲಿ ಸರಿಯಾಗಿ ಕೋಚಿಂಗ್ ಫೆಸಿಲಿಟಿಗಳಿಲ್ಲ ಈ ಲಾನ್ ಟೆನ್ನಿಸ್ಗೋಸ್ಕರ. ಜಗತ್ತಿನ ಅತಿ ಪ್ರಿಯವಾದ ಸ್ಪೋರ್ಟ್ ಇದು ಆ್ಯಕ್ಚುಲಿ. ಹಾಂ, ಎಲ್ಲ ಜನರಿಗೆ ಇಷ್ಟಪಡೋ ಸ್ಪೋರ್ಟ್ ಇದು. ಅದಕ್ಕೆ ಟೆನ್ನಿಸ್ ಕಲಿಯೋಕ್ಕೆ ಅಂತ 5th ಸ್ಟ್ಯಾಂಡರ್ಡ್ ಆದ ತಕ್ಷಣ ಬೆಂಗಳೂರಿಗೆ ಕಳಿಸಿದ್ರು ಕೋಚಿಂಗ್ ಕ್ಯಾಂಪಿಗೆ. ಬೆಂಗಳೂರಿಗೆ ಕೋಚಿಂಗ್ ಕಳಿಸಿದ್ರು. ಕೋಚಿಂಗ್ ಕ್ಯಾಂಪ್ 2 ತಿಂಗಳು ಕೋಚಿಂಗ್ ಕ್ಯಾಂಪ್ ಮಾಡ್ಕೊಂಡ್ಬಂದೆ. ಆಮೇಲೆ ವಾಪಸ್ ಬಂದ್ವಿ. ಮತ್ತೆ ನಮ್ಮೂರಲ್ಲಿ ಕೋಚಿಂಗೇ ಇಲ್ಲ. ಸೊ ಹೀಗೆ ನಡೀತು. 10th ಮುಗೀತು. 10th ಮುಗಿದ ತಕ್ಷಣ ಮತ್ತೆ ಬೆಂಗಳೂರಿಗೆ ಹೋದೆ. ಅಲ್ಲೇ ಫುಲ್ ಟೈಮ್ ಕೋಚಿಂಗ್ ಸಲುವಾಗಿ ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲೇ 10 years ಅಲ್ಲೇ ಕೋಚಿಂಗ್ ತೊಗೊಂಡೆ ನಾನು. 10 ವರ್ಷ ಕೋಚಿಂಗ್ ಬೆಂಗಳೂರಲ್ಲೇ 10 years ಅಲ್ಲೇ 10 ವರ್ಷ ಕೋಚಿಂಗ್ ತೊಗೊಂಡೆ. ಸೊ ಕೋಚಿಂಗ್ ತೊಗೊಂಡೆ. ಆದ್ರೂ ಬೆಂಗಳೂರಲ್ಲೂ ಕೋಚಿಂಗ್ ತೊಗೊಂಡ್ರು ನಮಗೆ ಬೇಕಾಗಿರೋಷ್ಟು ಫೆಸಿಲಿಟಿಗಳು ಬೆಂಗಳೂರಲ್ಲೂ ಇಲ್ಲ, ಪೂರ್ತಿ ಇಂಡಿಯಾಲಿ ಆ ಥರ ಫೆಸಿಲಿಟಿಗಳಿಲ್ಲ. ಕೋಚಸ್ ಸರಿಯಾಗಿ ಇಲ್ಲ, ಕೋಚಿಂಗ್ ಫೆಸಿಲಿಟಿ ಸರಿಯಾಗಿಲ್ಲ, ಕೋಚ್ಗಳು ಇಲ್ಲ, ಎರಡೂ ಇಲ್ಲ. ಇದಾವೆ ಎಲ್ಲ ಕಡೆ. ಟೆನ್ನಿಸ್ ಕೋರ್ಟ್ ತುಂಬ ಇದೆ ಪೂರ್ತಿ ಇಂಡಿಯಾದ, ಎಲ್ಲರಿಗೂ ಗೊತ್ತು. ಎಲ್ಲ ಪ್ರತಿಯೊಂದು ಅಪಾರ್ಟ್ಮೆಂಟಲ್ಲಿ ಇದೆ ಬೆಂಗಳೂರಲ್ಲಿ. ಆದರೆ ಸುಸಜ್ಜಿತವಾದ ಪ್ರೊಫೆಷನಲ್ ಆಗಿ ಆಡೋರಿಗೆ ಒಂದು ಸರಿಯಾಗಿ ಫೆಸಿಲಿಟಿ ಯಾರು ಕೊಡಲ್ಲ. ಯಾಕಂದ್ರೆ ಎಲ್ಲ ಕ್ಲಬ್ಬಲ್ಲಿ ಇರುತ್ತೆ ಟೆನ್ನಿಸ್ ಕೋರ್ಟ್ಸ್. ಅಪಾರ್ಟ್ಮೆಂಟಲ್ಲಿ ಕೋಚಿಂಗ್ ಫೆಸಿಲಿಟಿ ಇರಲ್ಲ, ಸರಿಯಾದ ಕೋಚ್ ಇರಲ್ಲ. ಯಾಕಂದ್ರೆ ಒಂದು ಕೋರ್ಟ್ ಇರುತ್ತೆ ಅಪಾರ್ಟ್ಮೆಂಟಲ್ಲಿ. ಸೊ ಇದು ಜಾಸ್ತಿ ಕೋರ್ಟ್ ಇರೋರಲ್ಲಿ ಎಲ್ಲ ಕ್ಲಬ್ಬಲ್ಲಿ ಇರುತ್ತೆ. ಅವರು ಪ್ರೊಫೆಷನಲ್ ಆಗಿ ಆಡೋರಿಗೆ ಆಡಕ್ಕೆ ಬಿಡಲ್ಲ, ಆಡಕ್ಕೆ ಬಿಡಲ್ಲ. ಯಾಕಂದ್ರೆ ಕ್ಲಬ್ ಮೆಂಬರ್ಶಿಪ್ ಇರುತ್ತೆ, ಮೆಂಬರ್ಸ್ ಮಾತ್ರ ಆಡ್ತಾರೆ. ಪ್ರೊಫೆಷನಲ್ ಆಗಿ ಆಡೋರಿಗೆ ಮೆಂಬರ್ಶಿಪ್ ತೊಗೊಂಡ್ರು 1 ಗಂಟೆ ಮಾತ್ರ ಆಡಕ್ ಬಿಡ್ತಾರೆ ಮೆಂಬರ್ಸ್ಗೂ. ಸೊ ಇವ್ರಿಗೆ ನಮ್ಗೆ ಫುಲ್ ಟೈಮ್ ಆಡಕ್ಕೆ ಜಾಗ ಬೇಕು. ಆ ಥರ ಫೆಸಿಲಿಟಿ ಇರಲಿಲ್ಲ ಸರಿಯಾಗಿ. ನಾವು ಅದೇ ಇಶ್ಯೂಗಳು, ತುಂಬ ಇಶ್ಯೂಗಳಿತ್ತು. ಸೊ ಮೇಲೆ ಡೆವಲಪ್ ಆಗಿ ನ್ಯಾಷನಲ್ ಚಾಂಪಿಯನ್ ಆಗಬೇಕಂತ ಅಂದರೆ ತುಂಬ ಕಠಿಣ ಇಲ್ಲಿ ನಮ್ಮ ದೇಶದಲ್ಲಿ. ಅದನ್ನ ಟ್ಯಾಕಲ್ ಮಾಡೋಕ್ಕೆ, ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೋಸ್ಕರ ಅಂತ ನಾನು ಈ ಫೆಸಿಲಿಟಿ ಓಪನ್ ಮಾಡಿದೆ. ಇದು ಬೆಳಗಾವದಂತರ ಇಲ್ಲಿ ತಾವು ಹೆಂಗೆ ಇದು ಸೂಕ್ತ ನಿಮ್ಗೆ ಹೆಂಗೆ ಬೆಳಗಾವನ್ನ ಸೂಕ್ತ? ಅದೇ ನಾನು ಬೆಂಗಳೂರಲ್ಲೂ ಮಾಡ್ಬೇಕಂತ ಅನ್ಕೊಂಡಿದ್ದೆ ಫಸ್ಟು. ಆದರೆ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ನಿಮಗೂ ಗೊತ್ತು, ಎಲ್ಲಿ ಎಷ್ಟು ದೂರ ಹೋದರೂ ಈ ಥರ ಫೆಸಿಲಿಟಿಯಲ್ಲಿ ಕೊಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಜಾಗ ದೊಡ್ಡದು ಬೇಕು. 4 ಎಕರೆ ಜಾಗ ಇದೆ. 6 ಎಕರೆ ಜಾಗ ತೊಗೊಂಡಿದ್ದೀನಿ. ಎಷ್ಟು ಕೋರ್ಟ್ ಇದಾವೆ ನಿಮ್ಮ ಇಲ್ಲಿ? 8 ಟೆನ್ನಿಸ್ ಕೋರ್ಟ್ ಮಾಡಿದ್ದೀನಿ. 8 ಟೆನ್ನಿಸ್ ಕೋರ್ಟ್. 4 ಇಂಡೋರ್, 4 ಔಟ್ಡೋರ್. 4 ಔಟ್ಡೋರ್.
ಒಟ್ಟಾರೆ ಅಂದ್ರೆ ಇಂಥ ಈಗೇನು ನೀವು ಮಾಡಿದಾರಲ್ಲ ಇದು ಲಾನ್ ಟೆನ್ನಿಸ್ ಕೋರ್ಟ್ಗಳು ಬಹುತೇಕ ಇಂಡಿಯಾದಾಗ ಹಿಂದೆ ಇಂಥ ಈ ಥರ ಫೆಸಿಲಿಟಿ ಮಾಡಕ್ಕೆ ತುಂಬ ಜನ ಟ್ರೈ ಮಾಡಿದ್ದಾರೆ. ಓಕೆ. ಆದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾರು ಮಾಡಿಲ್ಲ ಇನ್ನವರೆಗೂ. ಎಲ್ಲರೂ ಮಾಡಿದ್ದಾರೆ, ವಿತ್ ರೂಮ್ಸ್ ಮಾಡಿದ್ದಾರೆ. ನಂತರ 2-3 ಕಡೆ ಮಾಡಿದ್ದಾರೆ ಆಲ್ರೆಡಿ. ಆದರೆ ರೂಮ್ಸ್ ತುಂಬ ಲೋ ಲೆವೆಲಲ್ಲಿ ಮಾಡಿದ್ದಾರೆ. ಓಕೆ. ಯಾಕಂದರೆ ಪ್ಲೇಯರ್ಸ್ಗೆ ಅಲ್ಲಿದ್ದು ಸರಿಯಾಗಿ ರೆಸ್ಟ್ ಮಾಡಿಕೊಂಡು ಆಡೋಕ್ಕೆ ಅಂತ ಅಂದರೂ ಆಗಲ್ಲ. ಒಳ್ಳೆ ಫೆಸಿಲಿಟಿ ಬೇಕು ಅವ್ರಿಗೆ ಇರೋಕ್ಕೂ. ಯಾಕಂದರೆ ವೆಲ್ ರೆಸ್ಟೆಡ್ ಬಾಡಿ ಬೇಕಲ್ಲ, ರೆಸ್ಟ್ ಬೇಕು ಬಾಡಿಗೆ. ಸೊ ಅದಕ್ಕೋಸ್ಕರ ನಾನು ಈ ಥರ 5 ಸ್ಟಾರ್ ಲೆವೆಲಲ್ಲಿ ಪ್ರಾಪರ್ಟಿನ ಡೆವಲಪ್ ಮಾಡಿದ್ದೀನಿ. 5 ಸ್ಟಾರ್ ಲೆವೆಲಲ್ಲಿ ರೆಸಾರ್ಟು, 5 ಸ್ಟಾರ್ ಲೆವೆಲಲ್ಲಿ ಟೆನ್ನಿಸ್ ಕೋರ್ಟ್ಸು, ಅದಕ್ಕೆ ಬೇಕಾಗಿರೋ ಫೆಸಿಲಿಟೀಸ್ ಲೈಕ್ ಜಿಮ್ಮು, ಸ್ವಿಮ್ಮಿಂಗ್ ಪೂಲು, ಸ್ಪಾ ಎಲ್ಲ ಅದಾವ ಬಿಡಿ. ಎಲ್ಲ ನಾವು ನೋಡಿದ್ವಿ. ಈಗ ಬಹಳ ಖುಷಿ ಅನಿಸ್ತೈತೆ ಒಂದು ಹಳ್ಳಿಗಾಡಿನಿಂದ ಬಂದು ಥ್ಯಾಂಕ್ ಯು ಈಗ ಈ ದೇಶ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಬಂದಕ್ಕೆ ಟ್ರೈನ್ ತಗೊಳ್ಳೋದು ಅಥವಾ ಅಂತ ಒಂದು ಸ್ಪೋರ್ಟ್ ಇವನ್ನ ಕಂಡಕ್ಟ್ ಮಾಡುವಂತ ಮಟ್ಟಕ್ಕೆ ಮೊನ್ನೆ ತಮ್ಮಲ್ಲಿ ಏನೋ ಕಂಡಕ್ಟ್ ಮಾಡಿದ್ರೆ. ಹೌದು, ನವೆಂಬರ್ ತಿಂಗಳಲ್ಲಿ 3 ನ್ಯಾಷನಲ್ ಟೂರ್ನಮೆಂಟ್ ಕಂಡಕ್ಟ್ ಮಾಡಿದೆ. 3 ನ್ಯಾಷನಲ್ ಟೂರ್ನಮೆಂಟ್. ಓಕೆ. ಏನ್ ರೆಸ್ಪಾನ್ಸ್ ಅವಾಗ ಮೊನ್ನೆ? ಪ್ರತಿ ಟೂರ್ನಮೆಂಟ್ಗೆ 120ರಿಂದ 150 ಜನ ಪ್ಲೇಯರ್ಸ್ ಬಂದರು. ಓಕೆ. ನಾವು ಇನ್ನೂ ಜಾಸ್ತಿ ಪಬ್ಲಿಷ್ ಮಾಡಿಬಿಟ್ಟು 200 ಪ್ಲೇಯರ್ಸ್ ಬರೋ ಹತ್ರ ಮಾಡಬೇಕಂತ ಪ್ರತಿ ವಾರಕ್ಕೆ 200 ಪ್ಲೇಯರ್ಸ್ ಬರಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಈಗ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟ ಅಥವಾ ರಾಷ್ಟ್ರೀಯ ಮಟ್ಟದೊಳಗೆ ನಮ್ಮ ಕರ್ನಾಟಕದ ಯಾವ ಕ್ರೀಡಾಪಟುಗಳು ಈ ಲಾನ್ ಟೆನ್ನಿಸ್ನಾಗ? ನಮ್ಮ ಮೊದಲನೇ ಟೂರ್ನಮೆಂಟ್ ನಮ್ಮ ಕರ್ನಾಟಕದ ಪ್ಲೇಯರ್ನೇ ಗೆದ್ದರು. ಕರ್ನಾಟಕ ಮೈಸೂರು ಪ್ಲೇಯರ್ ಸೂರಜ್ ಪ್ರಬೋಧ್ ಅಂತ ಅವ್ರು ಗೆದ್ರು. ಇಲ್ಲೇ ನೀವು ಕಂಡಕ್ಟ್ ಮಾಡಿದಾಗ ಮೊದಲನೇ ಟೂರ್ನಮೆಂಟ್. ಓಕೆ. ಅಂದ್ರೆ ಈಗ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಾಗ ಇದು ರಾಷ್ಟ್ರ ಮಟ್ಟದ ಟೂರ್ನಮೆಂಟ್ ಇದು. ಮೊನ್ನೆ ರಾಷ್ಟ್ರ ಮಟ್ಟದ ಕರ್ನಾಟಕದವರು ಗೆದ್ರು. ಅದೇ ಈ ನಿಮ್ಮ ಒಂದು ಪಿಚ್ ಒಳಗನ ನೀವು ನಮ್ಮ ಗ್ರೌಂಡ್ ಅಲ್ಲೇ ಮಾಡಿದ್ರೆ. ಹೌದು. ಈ ಅಂತಾರಾಷ್ಟ್ರೀಯ ಮಟ್ಟದಾಗ ಈಗ ಈ ಲಾನ್ ಟೆನ್ನಿಸ್ ಬಗ್ಗೆ ಏನ್ ಅಭಿಪ್ರಾಯ? ಇದು ಶ್ರೀಮಂತರ ಗೇಮ್. ಇದು ಶ್ರೀಮಂತರ ಗೇಮೇನೆ, ಆದ್ರೆ ಇದು ಜಗತ್ತಿನ ಅತಿ ಬೆಸ್ಟ್ ಸ್ಪೋರ್ಟ್ ಅನ್ಬೋದು. ಯಾಕಂದ್ರೆ ಇದು ಬರೇ ಬೇರೆ ಸ್ಪೋರ್ಟ್ ತರ ಒಂದೇ ಸ್ಕಿಲ್ ಡೆವಲಪ್ ಆಗಲ್ಲ. ಇದರಲ್ಲಿ ಎಲ್ಲ ಪೂರ್ತಿ ಆಲ್ ರೌಂಡ್ ಬಾಡಿ ಮೈಂಡ್ ಎಲ್ಲಾನು ನಮ್ಮ ಅಂಗಾಂಗಗಳು ಎಷ್ಟಾದವ ಎಲ್ಲಾನು ಕೆಲಸ ಮಾಡುತ್ತೆ ಇದೊಂದೇ ಸ್ಪೋರ್ಟ್ ಅಲ್ಲಿ. ಈ ತರ ಸ್ಪೋರ್ಟ್ ಬೇರೆ ಯಾವ್ದು ಇಲ್ಲ. ಯಾಕಂದ್ರೆ ಈ ಆಟ ಆಡಿದವರು ಯಾವ ಆಟ ಬೇಕಾದ್ರೂ ಆಡ್ಬೋದು, ಆದ್ರೆ ಬೇರೆ ಆಟ ಆಡಿದವರು ಈ ಆಟ ಆಡೋಕೆ ಕಷ್ಟ. ಆ ತರ ಸ್ಪೋರ್ಟ್ ಇದು. ಯಾಕಂದ್ರೆ ಲಾನ್ ಟೆನ್ನಿಸ್ ಅಂದ್ರೆ ಅದಕ್ಕೆ ಜನ ಪ್ರೀತಿ ಜನಕ್ಕೆ ಇಷ್ಟ ಆಗೋದು ಇದು. ದೇಶ ವಿದೇಶದಾಗ ಸಾಕಷ್ಟು ಬಹುತೇಕ ದುಡ್ಡುಗಳು ಕೊಡ್ತಾರ. ಯಾವ್ಯಾವ ಫ್ರೆಂಚ್ ಹೌದು ಏನು ದೊಡ್ಡ ಪ್ರಮಾಣ ಬಹುಮಾನಗಳು ಯಾವ್ಯಾವ ಇವು ಆಗ್ತಾವ ವರ್ಲ್ಡ್ದಾಗ ಆಗ್ತಾವಲ್ಲ. ಅದೇ ಜಗತ್ತಿನಲ್ಲಿ ಅತಿ ದೊಡ್ಡ ಟೂರ್ನಮೆಂಟ್ ಅಂದ್ರೆ 4 ಗ್ರ್ಯಾಂಡ್ ಸ್ಲಾಮ್ ಟೂರ್ನಮೆಂಟ್ ಅಂತಾರೆ. ಒಂದು ಫ್ರೆಂಚ್ ಓಪನ್, US ಓಪನ್, ಆಸ್ಟ್ರೇಲಿಯನ್ ಓಪನ್ ಮತ್ತೆ ವಿಂಬಲ್ಡನ್. ಸೊ ಈ ಲೆವೆಲ್ ಅಲ್ಲಿ ನಮ್ಮ ಭಾರತೀಯ ಜನಕ್ಕೆ ಹೋಗ್ಬೇಕಂತ ಅಂದ್ರೆ ಈ ತರ ಇಂಟರ್ನ್ಯಾಷನಲ್ ಲೆವೆಲ್ ಫೆಸಿಲಿಟಿ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅವರು. ಅಂದ್ರೆ ಈ ತರ ಫೆಸಿಲಿಟಿ ಬೇಕು ಅವ್ರಿಗೆ. ನೀವು ಆ ಒಂದು ಫೆಸಿಲಿಟೀಸ್ಗಳು ಕೊಡತ್ತೀರಿ ಅಂದ್ರೆ ಆ ಮಟ್ಟಕ್ಕೂ ಕ್ರೀಡಾಪಟುಗಳು ಮುಟ್ಟಬೇಕು. ಆದ್ರೆ ಫೆಸಿಲಿಟಿ ಕೊಟ್ಟರೆ ಅಷ್ಟೇ ಅಲ್ಲ, ನಮ್ಮ ಗೌರ್ಮೆಂಟ್ ಇಂದಾನು ಸ್ವಲ್ಪ ಸಪೋರ್ಟ್ ಬೇಕಾಗುತ್ತೆ. ಇದಕ್ಕೇನು ಸರ್ಕಾರದಿಂದ ಅದೇ ನಾನೊಂದು ಸ್ಕೀಮ್ ಹಾಕ್ಬೇಕಂತ ಇದ್ದೀನಿ. ಪ್ರತಿಯೊಂದು ನಮ್ಮ ನ್ಯಾಷನಲ್ ಟೂರ್ನಮೆಂಟ್ ಗೆದ್ದವ್ರಿಗೆ ಮತ್ತೆ ಫೈನಲ್ ಅಲ್ಲಿ ಸೋತವ್ರಿಗೆ ನಮ್ಮ ಗೌರ್ಮೆಂಟ್ ಫಂಡ್ಸ್ ಇಂದ ಫ್ರೀ ಟ್ರೈನಿಂಗ್ ಕೊಡಬೇಕು ಅವ್ರಿಗೆ. ಪ್ರತಿ ಗೆದ್ದವ್ರಿಗೆ ಮಾತ್ರ 3 ತಿಂಗಳಿಗೆ. ಮತ್ತೆ ಸೋತರ ಮೇಲೆ ಫೋಕಸ್ ಮಾಡಂಗಿಲ್ಲ. ಯಾಕಂದರೆ ಇವಾಗ ಆಲ್ರೆಡಿ ಎಲ್ಲ ಓವರ್ ಆಲ್ ಫೋಕಸ್ ಮಾಡಿ ನಮ್ಮ ದೇಶದಲ್ಲಿ ಸಕ್ಸಸ್ ಅಂತೂ ಆಗಿಲ್ಲ. ಬರೀ ಗೆದ್ದವ್ರ ಮೇಲೆ ಒಂದ್ಸಾರಿ ಫೋಕಸ್ ಮಾಡಿ ನೋಡೋಣ. ಗೆದ್ದವರು ಗೆಲ್ತಾ ಇರ್ತಾರೆ, ಅವ್ರು ಸೋತ್ರೆ ಮತ್ತೆ ಅವ್ರಿಗೆ ಸ್ಪಾನ್ಸರ್ಶಿಪ್ ಹೊರಟೋಗುತ್ತೆ, ಮತ್ತೆ ಗೆಲ್ಬೇಕು ಅವರು. ಸೊ ಈ ತರ ಹೊರದೇಶದಿಂದ ಒಬ್ಬ ಅತಿ ದೊಡ್ಡ ಕೋಚ್ಗಳನ್ನ ಕರ್ಕೊಂಡ್ಬಂದು ಗೆದ್ದವ್ರು ಮಾತ್ರ ಫೋಕಸ್ ಮಾಡಿ ಅವ್ರಿಗೆ ಕೋಚಿಂಗ್ ಕೊಟ್ಟು ಆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ತಗೊಂಡು ಹೋಗ್ಬೇಕಂತ ನಂದು ಒಂದು ಆಸೆ ಇದೆ. ಈಗ ಒಟ್ಟಾರೆ ಈಗ ನೀವು ಈಗ ಕೋಚ್ ಮಾಡ್ತೀರಿ, ಇಲ್ಲಿ ಕೋಚಿಂಗ್ ಇದೆ ನಾನು ನೀವು ಕೋಚ್ ಮಾಡ್ತೀನಿ. ಆದ್ರೆ ನಾನು ಒಬ್ರು ಹೆಡ್ ಕೋಚ್ ಕರ್ಕೊಂಡ್ಬಂದಿದ್ದೀನಿ. ನಿಮಗೂ ಆಸಕ್ತಿ ಇದೆ, ಆದ್ರೆ ಎಲ್ಲ ಫೆಸಿಲಿಟಿ ಮ್ಯಾನೇಜ್ ಮಾಡೋದನ್ನು ಕಷ್ಟ ಆಗುತ್ತೆ. ಈ ಫೆಸಿಲಿಟಿ ನೋಡಿದ್ರೆ ನಮ್ಗೆ ಭಾಳ ಖುಷಿ ಅನಿಸ್ತದೆ. ಒಟ್ಟಾರೆ ಬೆಳಗಾವಿ ನಗರಕ್ಕೆ ಇಂಥ ಒಂದು ಉತ್ತರ ಕರ್ನಾಟಕಕ್ಕೆ ಒಂದು ದೇಶ ವಿದೇಶದಾಗ ಆಡುವಂಥ ಒಂದು ಈ ಲಾನ್ ಟೆನ್ನಿಸ್ ಕೋರ್ಟ್ ಮಾಡಿದ್ದಕ್ಕೆ ಬೆಳಗಾವಿ ಜಿಲ್ಲೆ ಜನರ ಬಗ್ಗೆ, ಕರ್ನಾಟಕ ಜನತೆಯ ಬಗ್ಗೆ ನಿಮಗೆ ಅಭಿನಂದನೆಗಳು. ತಮ್ಮ ಮಾಡಿದಾಗ ಯಶಸ್ಸು ಸಿಗಲಿ. ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಾಗ ಆಡುವಂಥ ಕ್ರಿಕೆಟ್ ಪ್ರತಿಭೆಗಳನ್ನ ತಾವು ತಯಾರು ಮಾಡಿ ವಿಂಬಲ್ಡನ್ಗೆ ಆಡುವಂಗೆ ಕಳಿಸ್ಬೇಕಂತೇಳಿ ನಾವು ನಿಮ್ಗೆ ಶುಭಾಶಯ ಕೊಡ್ತೇವೆ. ಧನ್ಯವಾದಗಳು. ನಮಸ್ತೆ. ಸಾಕು.